ಅದ್ಭುತ ರುಚಿಯ ಚಿಕನ್ ಚೂಡಲ್ಸ್ ಈ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ಅದ್ಭುತವಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ನಾನು ನಿಮ್ಮೊಂದಿಗೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ನಾನು ಪೋರ್ಕ್ ಚೂಡಲ್ಸ್ ಮಾಡಿದಾಗ ತುಂಬ ಜನರು ಕೇಳಿದ್ರಿ ಚಿಕನ್ ಚೂಡಲ್ಸನ್ನು ಮಾಡಿ ತೋರಿಸಿ ಮೇಡಮ್ ಅಂತ. ಇವತ್ತು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ನಮಸ್ತೆ ಎಲ್ಲರಿಗೂ, ಎಲ್ಲರನ್ನು ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡುಗೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇವತ್ತು ನಾವು ಅದ್ಭುತವಾದ ಒಂದು ಚಿಕನ್ ಚೂಡಲ್ಸ್ ಮಾಡ್ಕೊಳ್ಳೋಣ. ನಾನು ಪೋರ್ಕ್ ಚೂಡಲ್ಸ್ ಮಾಡಿದಾಗ ತುಂಬ ಜನರು ಕೇಳಿದರು ಚಿಕನಲ್ಲಿ ಇದೇ ಥರ ಮಾಡಿ ಮೇಡಮ್ ಅಂತ. ಸೊ ಇವತ್ತು ನಾನು ಮಾಡ್ತಾ ಇದ್ದೀನಿ. ಬೋನ್ಲೆಸ್ ಚಿಕನನ್ನು ಈ ಥರ ಸಣ್ಣ ಸಣ್ಣದಾಗಿ ಪೀಸಸನ್ನು ಮಾಡ್ಕೊಂಡು ಬಂದಿದ್ದೀನಿ. ತೀರ ಸಣ್ಣದಲ್ಲ, ಈ ಥರ ಮೀಡಿಯಮ್ ಆಗಿ ಕಟ್ ಮಾಡಿಸ್ಕೊಂಡು ತಂದರೆ ಆಯಿತು. ನೀಟಾಗಿ ವಾಶ್ ಮಾಡಿಕೊಂಡು 1.5 kg ಚಿಕನ್ ತೊಗೊಂಡಿದ್ದೀನಿ. ಅದು ಎಣ್ಣೆಯಲ್ಲಿ ಫ್ರೈ ಆಗುವಾಗ ಕಡಿಮೆನೇ ಆಗುತ್ತೆ, ಹಾಗಾಗಿ ನಿಮ್ಮ ಮನೆಯ ಅಳತೆಗೆ ನೀವು ಮಾಡ್ಕೊಳ್ಳಿ. ಚಿಕನಿಗೆ ಈಗ ಒಂದು ಅರ್ಧ ಚಮಚದಷ್ಟು ಪುಡಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕಲಸಿ ಒಂದು ಅರ್ಧ ಅವರ್ ಇಡೋಣ. ಹಳದಿ ಪೌಡರ್ ಸ್ವಲ್ಪ ಅಚ್ಚ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಚಮಚದಷ್ಟು ಅಚ್ಚ ಖಾರದ ಪುಡಿ, 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ನೀಟಾಗಿ ಕಲಸಿ ಒಂದು ಅರ್ಧ ಅವರ್ ಇಡೋಣ. ಹಸಿರು ಮೆಣಸಿನಕಾಯಿ ಪೇಸ್ಟ್ ಎಲ್ಲ ಹಾಕೊಳ್ಳೋದಿದೆ, ಹಾಗಾಗಿ ಸ್ವಲ್ಪ ಕಲಸಿ ಇಟ್ಟರೆ ಈ ಪೀಸಸ್ಗೆಲ್ಲ ಹಿಡಿದು ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಕಲಸಿ ಇಡ್ತಾ ಇದ್ದೀನಿ ನಾನು. ಈ ಹದದಲ್ಲಿ ಕಲಸಿ ಅರ್ಧ ಅವರ್ ಇಟ್ಟರೆ ಆಯಿತು. ಆಮೇಲಿಂದ ಫ್ರೈ ಮಾಡ್ಕೊಳ್ಳೋಣ. ಚಿಕನ್ ಕಲಸಿ ಅರ್ಧ ಅವರ್ ಇಡುವಷ್ಟರಲ್ಲಿ 1 ಕೈ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಕೈ ಮುಷ್ಟಿಯಷ್ಟು ಪುದೀನ ಸೊಪ್ಪು, ಒಂದು 10 ರಿಂದ 12 ಖಾರಕ್ಕೆ ಹಸಿರು ಮೆಣಸಿನಕಾಯಿ, 1 ರೆಕ್ಕೆಯಷ್ಟು ಕರಿಬೇವು ಸೊಪ್ಪು. ಇಷ್ಟನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ನೀರು ಹಾಕದೆ ಸ್ವಲ್ಪ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ತುಂಬ ಚೆನ್ನಾಗಾಗುತ್ತೆ. ಖಾರಕ್ಕೆ ಬೇಕಾದರೆ ಸ್ವಲ್ಪ ಗಾಂಧಾರಿ ಮೆಣಸಿದ್ರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು. ಈ ಹದದಲ್ಲಿ ಪೇಸ್ಟ್ ಮಾಡಿಕೊಂಡ್ರೆ ಆಯಿತು. ತರಿತರಿಯಾಗಿ ಇರಬೇಕು. ದೊಡ್ಡದಾದ 1 ಲೆಮನನ್ನು ತೊಗೊಂಡಿದ್ದೀನಿ. ನೀವು ಜಾಸ್ತಿ ಮಾಡ್ಕೊಳ್ಳೋದಾದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಬೋದು. ಇದರ ಜ್ಯೂಸ್ ತೆಗೆದಿಟ್ಕೊಳ್ಳೋಣ. ಚಿಕನಿಗೆ ಕಲಸಿಟ್ಟು ಅರ್ಧ ಅವರ್ ಆಗಿದೆ. ಇವಾಗ ಫ್ರೈ ಮಾಡ್ಕೊಳ್ಳೋಣ. ಚಿಕನ್ ಫ್ರೈ ಮಾಡೋದಕ್ಕೆ ಒಂದು ಪಾತ್ರೆ ಬಿಸಿಗೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಎಣ್ಣೆ ಸೇರಿಸ್ಕೊಳ್ಬೇಡಿ, ಅದನ್ನು ಮತ್ತೆ ಯಾವುದಕ್ಕೂ ಬಳಸೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಎಣ್ಣೆ ಜಾಸ್ತಿ ಬಿಸಿನೂ ಆಗಬಾರ್ದು ನಾವು ಚಿಕನ್ ಹಾಕ್ಕೊಳ್ಳುವಾಗ. ಎಣ್ಣೆ ಮೀಡಿಯಂ ಹೀಟ್ ಆಗಿದೆ. ಇವಾಗ ಚಿಕನ್ ಸೇರಿಸ್ಕೊಳ್ಳೋಣ. ಅರ್ಧ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಒಮ್ಮೆಗೆ ಜಾಸ್ತಿ ಹಾಕೊಳ್ಳೋದು ಬೇಡ. ಎಣ್ಣೆಗೆ ಹಾಕಿ ಸ್ವಲ್ಪ ಹೊತ್ತಾದ ಮೇಲೆ ತಿರುಗಿಸ್ಕೊಳ್ಬೇಕು. ಸೇಮ್ ನಾವು ಉಪ್ಪಿನಕಾಯಿಗೆಲ್ಲ ಬೇಯಿಸ್ಕೊಳ್ತೀವಲ್ಲ, ಫ್ರೈ ಮಾಡ್ತೀವಲ್ಲ, ಆ ರೀತಿಯಲ್ಲಿ ಫ್ರೈ ಮಾಡಬೇಕು. ಈ ಹದದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಇದನ್ನು ಎಣ್ಣೆ ಚೆನ್ನಾಗಿ ಸೋಸಿ ತಗೊಳ್ಳೋಣ. ಕಡಕ್ಕಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಚೂಡಲ್ಸ್. 1.5 kg ಚಿಕನನ್ನು ತೊಗೊಂಡಿದ್ದೆ. ನೋಡಿ ಎಷ್ಟು ಕಡಿಮೆ ಆಗಿದೆ ಫ್ರೈ ಆಗಿ ಆಗೊತ್ತಿಗೆ ಅಂತ. ಇವಾಗ ಮಸಾಲೆ ಮಿಕ್ಸ್ ಮಾಡ್ಕೊಳ್ಳೋಣ. ರುಬ್ಬಿಟ್ಟ ಹಸಿರು ಮೆಣಸಿನಕಾಯಿ ಮಸಾಲೆ ಏನಿದೆ ಅದನ್ನು ಸೇರಿಸ್ಕೊಳ್ಳೋಣ. ನೋಡ್ಕೊಂಡು ಹಾಕ್ಕೊಳ್ಳಿ, ಖಾರ ಜಾಸ್ತಿ ಇದ್ದರೆ ತಿನ್ನೋದಕ್ಕಾಗಲ್ಲ. ಸ್ವಲ್ಪ ಉಪ್ಪು ಪುಡಿಯನ್ನು ಸೇರಿಸ್ಕೊಳ್ಳೋಣ, ಜಾಸ್ತಿ ಬೇಡ. ಯಾಕೆಂತ ಹೇಳಿದರೆ ನಾವು ಮ್ಯಾರಿನೇಟ್ ಮಾಡುವಾಗ ಕೂಡ ಉಪ್ಪು ಹಾಕ್ಕೊಂಡಿದ್ವಿ, ಹಾಗಾಗಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆ ರಸ ಹಾಕ್ಕೊಳ್ತಾ ಇದ್ದೀನಿ.
ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದ್ಭುತವಾದ ಚಿಕನ್ ಚೂಡಲ್ಸ್ ಈ ರೀತಿಯಲ್ಲಿ ರೆಡಿಯಾಗಿದೆ. ಒಮ್ಮೆ ನೀವು ಮನೇಲಿ ಟ್ರೈ ಮಾಡಿ. ತುಂಬ ಸುಲಭ ಮಾಡಿಕೊಡೋದು, ಫ್ರೈ ಮಾಡೋದಷ್ಟೇ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿಕೊಳ್ಳಿ. ಮುಂದೆ ಅದ್ಭುತವಾದ ಹೊಸ ರುಚಿಯ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು.